ಬೆತ್ತಲೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಸೊ ಅದರಲ್ಲಿ ನೀವು ಸೆಕೆಂಡ್ ಹೀರೋಯಿನ್ ಆಗು ಸಹ ಆ್ಯಕ್ಟ್ ಮಾಡಿದ್ರೆ, ಆ ಒಂದು ಚಾನ್ಸ್ ಹೇಗೆ ಸಿಕ್ತು, ಆ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ? ಅದೇ ಸರ್, ಇದು ಡ್ರಾಮಾ ನೋಡಿದ್ರಲ್ಲ, ಇವ್ರ ಅಂಕ್ಲಿಗೆ ಅವರು ಶೇಷಗಿರಾವ್ ಹೇಳಿದ್ರಕ್ಕೆ ನನಗೆ ಫಸ್ಟ್ ಪಿಕ್ಚರ್ ಅದು ಗುಣನುಡಿ ಹೆಣ್ಣು ಕೊಡು, ಅದಕ್ಕೆ ಅವ್ರು ಕರ್ಕೊಂಡು ಬಂದಿದ್ದು ನಾನು. ಅಲ್ಲಿ ಚಂದುಲಾಲ್ ಜೈನ್ ನೋಡಿ ನನಗೆ ಬೆತ್ತಲೆ ಸೇವೆ ಅವಕಾಶ ಕೊಟ್ಟರು, ಸೆಕೆಂಡ್ ಹೀರೋಯಿನು. ಹಾಗೆ ನೋಡ್ತಾ ನೋಡ್ತಾ ಆಮೇಲೆ ಎನ್ ಎಸ್ ರಾವ್ ಅವ್ರದ್ದು ಕಣ್ಣು ತೆರೆಸಿದ ಹೆಣ್ಣು ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸರ್ ಅದು, ಕಣ್ಣು ತೆರೆಸಿದ ಹೆಣ್ಣು ಅದು ಬಂತು, ಕಾಮಿಡಿ ಅದರಲ್ಲೂ ಆಯಿತು ಅಂತ ಅವ್ರ ಜೊತೆ ಕಾಮಿಡಿ ಮಾಡಿದೆ. ಅದನ್ನೇ ನೆಕ್ಸ್ಟ್ ಪಿಕ್ಚರಿಗೆ ತೊಗೊಂಡ್ರು, ಕಿಲಾಡಿ ಅಳಿಯ ಅಂತಂದು, ಅದಕ್ಕೂ ಮಾಡಿದೆ. ಮಾಡಿ ನಾನು ಊರಿಗೆ ಹೋಗಿ ಇರೋದಕ್ಕೂ ಸೂಟ್ಕೇಸ್ ಇಡೋದಕ್ಕೂ ಮತ್ತು ಒಂದು ಹುಡುಗ ಒಂದು ಆಫೀಸ್ ಇತ್ತು ಸರ್, ವಜ್ರೇಶ್ವರಿ ಕಂಬೆನ್ಸಿ ಅವ್ರದ್ದು, ಅಲ್ಲಿಂದ ಯಾವ್ದಾರು ಹುಡುಗ ಅಲ್ಲಿಗೆ ಫೋನ್ ಮಾಡಿದರೆ ಅಲ್ಲಿಂದ ನಮ್ಮ ಮನೆಗೆ ಬಂದು ಹೇಳ್ತಿದ್ದೆ, ನಮ್ಮ ಮನೆ ಹತ್ತಿರ ಇತ್ತು. ಇಲ್ಲಮ್ಮ ನಿಮ್ಗೆ ಅಜಂತಾ ಮೂವೀಸ್ ಅವ್ರು ಕರೀತಾರೆ. ಹೌದಾ, ಮತ್ತೆ ಹೋಗ್ಬೇಕು ಎಷ್ಟೊತ್ತಿದ್ರು. ಅವಾಗ ಸಿಂಗಲ್ ರೋಡು, ಭಾಳ ಕಷ್ಟ ಇರ್ತಿತ್ತು ಸರ್. ಒಂದು ಟ್ರೈನು ರಾಣಿ ಚೆನ್ನಮ್ಮ, ಇಷ್ಟು ಟ್ರೈನ್ಗಳು ಇರ್ತಾ ಇರಲಿಲ್ಲ. ಏನು ಮಾಡ್ತಿದ್ದೆ, ಮನೆಯಿಂದ ಹಳೆ ಪೇಪರ್ಗಳೆಲ್ಲ ತೊಗೊಂಡ್ಬಿಡ್ತಿದ್ದೆ, ತೊಗೊಂಡ್ಬಿಟ್ಟು ಇದಕ್ಕೆ ನುಗ್ಗಿಬಿಡ್ತಿದ್ದೆ. ರಿಸರ್ವೇಷನ್ ಅಂತೂ ಸಿಗ್ತಾ ಇರಲಿಲ್ಲ. ಜನರಲ್ ಬೋಗಿಗೆ ನುಗ್ಗಿ, ಅಣ್ಣಾರೇ ಸ್ವಲ್ಪ ಕಾಲಿಟ್ಕೊಳ್ಳಿ, ಅಣ್ಣಾರೇ ಸ್ವಲ್ಪ ಕಾಲಿಟ್ಕೊಳ್ಳಿ ಅಂತಂದು ಮಧ್ಯೆ ಪೇಪರ್ ಹಾಸ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಎದ್ದು ಬಂದ್ಬಿಡ್ತಿದ್ದೆ ನಾನು. ಏನು ಮಾಡಬೇಕು, ಬರಲೇಬೇಕು ಬೆಳಗ್ಗೆ. ನನಗಿನ್ನೂ ಅವಾಗ ಅವಕಾಶ ಬರ್ತಾಯಿತ್ತು. ಹೊಟ್ಟೆ ಪುಡಿ ಇದನ್ನು ನಂಬಿದರೆ ನಡೆಯಲ್ಲ. ನಮ್ಮ ಬದುಕು, ನನಗೆ ಜವಾಬ್ದಾರಿ ಇತ್ತು. ತಮ್ಮನ್ನು ಓದಿಸ್ಬೇಕಾಯಿತು, ಮಗನ ಓದಿಸ್ಬೇಕಾಗಿತ್ತು. ಇದೆಲ್ಲಕ್ಕೆ ಮತ್ತೆ ನಾನು ಡ್ರಾಮಾ ಕಂಪ್ನಿಗೆ ವಾಲಿದ್ರಿಂದ ಅಷ್ಟು ಹೆಚ್ಚಿನ ಸಿನಿಮಾಗಳನ್ನು ಮಾಡಲಿಕ್ಕಾಗಲಿಲ್ಲ.